ಅವಳೆಲ್ಲಿದ್ದಾಳೆ? ಅವಳು ಅಂದ್ರೆ ನನ್ನ ಅತ್ತಿಗೆ ಎಲ್ಲಿದ್ದಾಳು? ವಿನೋದ ಮಾಡ್ತಾ ಇದ್ಯಾ? ಯಾಕಂತ ನಿನಗೆ ಅತ್ತಿಗೆ ಬರಬೇಕು ಅಂತಾದ್ರೆ ಈ ಅಣ್ಣ ಮದುವೆ ಆಗ್ಬೇಕು. ನನಗಿನ್ನು ಮದುವೆಯೇ ಆಗಲಿಲ್ಲ, ಮತ್ತೆ ಅತ್ತಿಗೆ ಬರೋದಕ್ಕೆ ಸಾಧ್ಯ? ಲಾವಣ್ಯ ಎಲ್ಲಿದ್ದಾಳು? ಓ ಅವಳ ಅವಳೇ. ಅವಳು ನನ್ನ ಸೇವೆ ಮಾಡ್ತಾ ಇದ್ದು, ಸೇವೆ ಮಾಡಿದ್ದಕ್ಕೆ ಏನನ್ನ ಕೊಡಬೇಕು ಅಷ್ಟನ್ನ ಕೊಟ್ಟು ನಿನ್ನ ಮನೆಗೆ ಕಳುಹಿಸಿ ಆಗಿದೆಯಲ್ಲ. ಅಲ್ಲ, ತಪ್ಪು ಮಾಡಿಬಿಟ್ಟು. ಏನಾಯ್ತು? ನಿನ್ನ ಬದುಕಿಗೊಂದು ಅರ್ಥ ಕಲ್ಪಿಸಿಕೊಂಡಂತ ಹೆಣ್ಣು, ನಿನ್ನ ಜೀವನದಲ್ಲಿ ಮರುಜನ್ಮ ಕೊಟ್ಟಂತ ಹೆಣ್ಣನ್ನು ಇಷ್ಟು ಬೇಗ ಮರೆತು ಬಿಟ್ಟಿಯರು. ಕಟ್ಟುಕತೆ ಹೇಳ್ತಾ ಇದ್ದೀಯ ವಿಕ್ರಮ. ತಪ್ಪು ನಿನ್ನದಲ್ಲ. ಮತ್ತೆ ನಿನ್ನ ಜೀವನದಲ್ಲಿ ನಡೆದಂತ ಕಹಿಘಟನೆ ಕುರಿತಾಗಿ ಅರ್ಥ ಮಾಡಿಕೊಂಡವನಿದಲ್ಲ. ಸ್ಪಷ್ಟವಾಗಿ ನಾವು ಬಿತ್ತರ್ತೇನೆ ಕೇಳು. ಏನ್ ಗೊತ್ತಿದೆ ಹೇಳು. 6-8 ತಿಂಗಳ ಹಿಂದೆ ಮಾಲಿನ್ಯ ಮತ್ತೆ ಹೆಣ್ಣನ್ನು ಪ್ರೀತಿ ಮಾಡುತ್ತಾ ಇದ್ದವ ನೀನು. ಅವಳಿಂದ ನಿನ್ನ ಬದುಕಿಗೆ, ನಿನ್ನ ಪ್ರೀತಿಗೆ ಮೋಸ ಆಯಿತು ಅಂತ ಒಂದೇ ಒಂದು ಕಾರಣಕ್ಕೆ ಜೀವ ಬೇಡ ಜೀವನವೇ ಬೇಡ ಎನ್ನುವುದಾಗಿ ಪರ್ವತದಿಂದ ಪಾತಾಳಕ್ಕೆ ಜಿಗಿದವನು. ಏನ್ ಮಾಡ್ತಾ ಇದ್ದೀಯ? ಮಾಲಿನ್ಯ ಪ್ರಕರಣವನ್ನು ನಾನು ಸಹಿಸಿಕೊಳ್ಳುವುದಕ್ಕೆ, ಅದನ್ನು ಮರೆಯುವುದಕ್ಕೆ ಬೇಕಾಗಿ ಪಟ್ಟಂತ ಶ್ರಮ ಅಷ್ಟಿತ್ತಲ್ಲ. ನಿನಗೂ ಗೊತ್ತುಂಟಲ್ಲ. ಮತ್ತೆ ಮತ್ತೆ ಅದೇ ಕಥೆಯನ್ನು ನನಗೆ ನೆನಪಿಸಿ ನನ್ನ ಆರೋಗ್ಯ ಹಾಳು ಮಾಡಬೇಕು ಅಂತ ಕಾಣ್ತಾ ಇದ್ದೀಯಾ? ನನ್ನ ಜೀವನದಲ್ಲಿ ಮುಗಿದು ಹೋದಂತ ಅಧ್ಯಾಯ ಯಾವುದು ಕೇಳಿದ್ರೆ ಮಾಲಿನ್ಯ ನನ್ನ ಪ್ರಕರಣ. ಅಣ್ಣ, ನಿನ್ನ ಬದುಕೆನ್ನೋದು ಅಲ್ಲಿಗೆ ಮುಗಿಲಿಲ್ವು. ಮತ್ತೆ ಅಲ್ಲಿಂದಲೇ ನಿನ್ನ ಬದುಕೆನ್ನೋದು ಪ್ರಾರಂಭ ಆದದ್ದು. ಹೇಳದು ಬಿದ್ದಂತ ರಭಸಕ್ಕೆ ಬುದ್ಧಿಶಕ್ತಿಯನ್ನು ಕಳೆದುಕೊಂಡೆ. ಬುದ್ಧಿ ಭ್ರಮಣೆಯಾಯಿತು. ಹೆಚ್ಚಾಕಣ್ಣ, ಒಮ್ಮೆ ಮಗುವಿನಂತೆ, ಮತ್ತೊಮ್ಮೆ ಪ್ರಾಣಿಯಂತೆ, ಮಗನೊಮ್ಮೆ ರಕ್ಕಸನಂತೆ ವರ್ತನೆ ಮಾಡುತ್ತಾ ಇದ್ದವ ನೀನು. ನಿನ್ನ ಹೀನ ಪರಿಸ್ಥಿತಿಯನ್ನು ಕಂಡು ಇದ್ದವರು ಯಾರು ಆರೈಕೆ ಮಾಡೋದಕ್ಕೆ ಮುಂದೆ ಬರಲಿಲ್ಲಣ್ಣ. ಒಡ ಹುಟ್ಟಿದಂತ ನಮ್ಮಿಗಳ ತಂಗಿಯೂ ಕೂಡ ನಿನ್ನ ಸೇವೆ ಮಾಡುವುದಕ್ಕೆ ಬಂದವಳಲ್ಲ. ಮತ್ತೆ ಯಾರು ಬಂದರು? ಆಗ ಬಂದಂತ ಹೇಳಿ ಯಾರು ಕೇಳಿದ್ರೆ ಅವಳೇ ಲಾವಣ್ಯ. ನೀನು ಹೇಳಿದಂತ ಎಲ್ಲ ಕಾರ್ಯವನ್ನು ಮಾಡುವ ಮೂಲಕವಾಗಿ ಕಾರ್ಯೇಶು ದಾಸಿಯ ಸ್ಥಾನವನ್ನು ತುಂಬಿದಂತ ಹೆಣ್ಣು ಯಾರು ಕೇಳಿದ್ರೆ ಅವಳೇ ಲಾವಣ್ಯ. ಬುದ್ಧಿಶಕ್ತಿಯನ್ನು ಕಳೆದುಕೊಳ್ಳುತ್ತ ನಿನಗೆ ಯಾವುದು ತಪ್ಪು ಯಾವುದು ಸರಿ ಎನ್ನುವುದಾಗಿ ಸಲಹೆಯ ಸೂಚನೆಯನ್ನು ಕೊಟ್ಟು ಕರಣೇಶು ಮಂತ್ರಿಯ ಸ್ಥಾನವನ್ನು ತುಂಬಿದಂತ ಹೆಣ್ಣು ಯಾರು ಕೇಳಿದ್ರೆ ಅವಳೇ ಲಾವಣ್ಯ. ಊಟ ಬೇಡ ನಿದ್ದೆ ಬೇಡ ನಿನಗೆ ಹಠೆ ಇರ್ತದೆ. ನಿನಗೆ ಪ್ರತಿದಿನ ಪ್ರತಿನಿತ್ಯ ತನ್ನ ಕೈಯಾರ ಕೈತುತ್ತನ್ನು ಕೊಡುವ ತನ್ಮೂಲಕವಾಗಿ ಭೋಜೇಶು ಮಾತೆಯ ಸ್ಥಾನವನ್ನು ತುಂಬಿದಂತ ಹೆಣ್ಣು ಯಾರು ಕೇಳಿದ್ರೆ ಅವಳೇ ಲಾವಣ್ಯ. ನಿನ್ನ ಬದುಕಿನಲ್ಲಿ ಅಂಟಿಕೊಂಡಂತ ದರಿದ್ರ ಲಕ್ಷ್ಮಿಯನ್ನು ಪಡೆದಾಡಿಸಿ ಅದೃಷ್ಟ ಲಕ್ಷ್ಮಿ ಅಂತ ನಿನ್ನ ಬದುಕಿನಲ್ಲಿ ಒಲಿದು ಬಂದು ಪೂಜೇಶು ಲಕ್ಷ್ಮಿಯ ಸ್ಥಾನವನ್ನು ತುಂಬಿದಂತ ಹೆಣ್ಣು ಯಾರು ಕೇಳಿದ್ರೆ ಅವಳೇ ಲಾವಣ್ಯ. ಅಷ್ಟೇ ಅಲ್ವೋ, ಪ್ರತಿದಿನ ಹೆಂಡವನ್ನು ಕುಡಿದುಕೊಂಡು ಬಂದು ಪಶುವಿಗೆ ಬಡಿದ ಹಾಗೆ ಬಡಿದ ಪಡೆದರು ಕೂಡ ನೀನು ಮಾಡಿದಂತ ಎಲ್ಲ ತಪ್ಪನ್ನು ಕ್ಷಮಿಸುವ ತನ್ಮೂಲಕವಾಗಿ ಕ್ಷಮೆಯ ದರಿದ್ರಿಯ ಸ್ಥಾನವನ್ನು ತುಂಬಿದಂತ ಹೆಣ್ಣು ಯಾರು ಕೇಳಿದ್ರೆ ಅವಳೇ ಲಾವಣ್ಯ. ನಿನ್ನ ಸೇವೆ ಮಾಡುತ್ತಾ ತನಗರಿವಿದ ಹಾಗೆ ಪ್ರೀತಿ ಮಾಡುವುದಕ್ಕೆ ಮುಂದಾಗಲು ತನ್ನ ಮನವನ್ನು ಮಾತಾಡಿದ ಕಲ್ಪಿಸಿದಲ್ಲವನ್ನ, ಮತ್ತೆ ಮನದ ಜೊತೆಗೆ ತನ್ನ ತನುವನ್ನು ನಿನ್ನ ಕಲ್ಪಿಸಿ ಶಯನೇಶು ರಮ್ಮೆಯ ಸ್ಥಾನವನ್ನು ತುಂಬಿ ನಮ್ಮ ಮನೆತನದ ವಂಶ ಒಲೆಯನ್ನು ತನ್ನ ಉದರದಲ್ಲಿ ಹೊತ್ತಂತ ಹೆಣ್ಣು ಯಾರು ಕೇಳಿದ್ರೆ ಅವಳೇ ಲಾವಣ್ಯ. ನಾನೆಂತಹ ತಪ್ಪನ್ನು ಮಾಡಿಬಿಟ್ಟನು? ಕಟ್ಟುಕರಂತೆ ವರ್ತನೆ ಮಾಡಿಬಿಟ್ಟೆನು. ನನಗೆ ಯಾವುದು ನೆನಪಿಗೆ ಬರಲಿಲ್ಲ ತಮ್ಮ. ನೆನಪಿಗೆ ಬರಲಿಲ್ಲ. ಇಷ್ಟು ದಿವಸ ನನ್ನ ಜೊತೆಗಿದ್ದು ನನ್ನ ಸೇವೆಯನ್ನು ಮಾಡಿ ನನಗೆ ಮರು ಜನ್ಮವನ್ನು ಕೊಟ್ಟಂತಹ ಆ ಮಹಾ ದೇವತೆಯನ್ನೇ ನಾನು ಮನೆಯಿಂದ ಹೊರಗೆ ದೂಡಿಬಿಟ್ಟನಲ್ವ. ಆ ನನ್ನ ಮನದ ದೇವತೆ ಲಾವಣ್ಯ ಈಗ ಎಲ್ಲಿದ್ದಾಳೋ? ನಾನು